ಇಷ್ಟು ಶಾಂತವಾಗೈತಲ್ಲ. ಎಲ್ಲೋದ್ರು ನಿಮ್ಮಮ್ಮ? ಅಮ್ಮ ಊರಿಗೆ ಹೋದ್ಲಲ್ಲ, ನಾಷ್ಟನೂ ಮಾಡಲಿಲ್ಲ, ಒಕ್ಕಿನವ ಅಂತಂದು ಹೋದ್ಲು. ಅತ್ತಿಯರು ಇನ್ನೊಂದು ನಿಮಿಷನೂ ನೀ ಇಲ್ಲಿದ್ದೆ ಅಂದ್ರೆ ಮತ್ತು ನಾನೇನು ಮಾಡ್ತೀನಿ ನನಗೂ ಗೊತ್ತಿಲ್ಲ, ಇಲ್ಲಿ ಬೇರೆ ಆಗುತ್ತಾ ನಿಂದ್ರಂಗಿಲ್ಲೇನು ಅಂತ ಅಂದ್ಬಿಟ್ರು ಅಮ್ಮಗೆ. ಅದಕ್ಕೆ ಅಮ್ಮ ನಿಂತ ಮೆಟ್ಟಕಿನ ಮ್ಯಾಗ ಊರಿಗೆ ಹೋದ್ಲು, ಬಸ್ ಐತೀಗ ಅಂತಂದು. ಏನು ಬಿಡ್ರಿ ನಿಮ್ಮ ಅವ್ವಾರು. ಅಲ್ಲ, ನನಗೊಂದು ಮಾತು ಹೋಗ್ಬರ್ತೀನಿ ಅಂತ ಹೇಳಲಿಲ್ಲ. ನೀವು 2 ತಾಸು ಬಾತ್ರೂಮ್ನಾಗ ಹೋಗಿ ಕೂತ್ರ ಯಾರು ಹೇಳ್ತಾರ? ಆ ಫೋನ್ ತೊಗೊಂಡು ಬಾತ್ರೂಮ್ನಾಗ ಕೂತ್ ಬಿಡ್ತೀರಿ, ಹೋಗಿ ಮುಗಿದು ಹೋತು. ಆ ಟಾಯ್ಲೆಟ್ ಬರುತ್ತೋ ಬಿಡುತ್ತೋ ಶೀತ ಕೆಳಗೆ ಕುಸಿಬೇಕು, ಅಲ್ಲಿವರೆಗೂ ಎದ್ದು ಬರೋದಲ್ಲ. ಏನು ಮಾತಾಡ್ತಿಲ್ಲ? ಅಷ್ಟು ವಜಾದಿನ ನಾನು, ನೀನೊಬ್ಬಿಕ್ಕಿ. ಮತ್ತೆ ಪಾಪ ಎಷ್ಟೊತ್ತು ಕರೆದು ಗೊತ್ತನ್ನೋಕೆ ಆದ್ರ ಅಮ್ಮ ನೀವು ಬರಲೇ ಇಲ್ಲ, ಅದಕ್ಕೆ ಹೋದ್ರು. ಲೋ ಸಂತೋಷ, ಹಾಂ ಹೇಳವ. ಯಾವ್ದ ಕಾರಣಕ್ಕೂ ನಿಹಾರಿಕಾರ ಅಮ್ಮ ಆಗಲಿ ಅಪ್ಪ ಆಗಲಿ ಅವ್ವ ಆಗಲಿ ಯಾರು ನಮ್ಮ ಮನೆ ಕಡೆಗೆ ತಲೆ ಹಾಕಂಗಿಲ್ಲ, ಹೇಳಿ ನೋಡ್ ನಾನು. ಯಾಕವ, ಏನಾತು? ನನಗನ ಕರೆಂಟ್ ಹೊಡ್ಸಂಟಕ್ಕೆ ಆಗಿದ್ದಿ ಹಂಗೆ ಹಿಂಗೆ ಏನೇನ ಬಾಯಿ ಬಂದಂಗೆ ಮಾತಾಡ್ತಾಳ ಇವ್ರಮ್ಮ. ನನಗೀಗ ಎಚ್ಚರಿಕೆ ಕೊಟ್ಟು ಕೇಳ, ಕೆಲಸದಕ್ಕೆ ಇಟ್ಕೊಳ್ಳಿಲ್ಲ ಅಂದ್ರೆ ಆ ಕ್ಷಣಕ್ಕೆ ನಾನು ನೆಕ್ಸ್ಟ್ ಬಂದು ಇಲ್ಲಿ ನಿಂದಿರ್ತಾ ಅಂತ ಮನ್ಯಾಗ ಹಾಕಿರ್ತಾ ಅಂತ ಈಕಿಪ್ಪತ್ತು ಹಾಕಿ ಕೆಲಸ ಮಾಡ್ತಾ ನಮ್ಮ ಮನ್ಯಾಗ. ಹೆಂಗಿದು ಇದು ನಮ್ಮ ಮನಿನ ಅವ್ರ ಮನಿನ? ಎಷ್ಟು ದೌರ್ಜನ್ಯ ಮಾಡ್ತಾಳೆ ಆಕಿ ಮುದುಕಿ. ಅಂದ್ರೆ ಇನ್ನೊಂದು ಸ್ವಲ್ಪ ದಿನ ರೆಸ್ಟ್ ತೊಗೊಳಕ್ಕೆ ಹೇಳಾರವ ನಿಹಾರಿಕಾಗ, ಅದಕ್ಕೆ ಇರ್ವಲ್ದಕ್ಕ ರೆಸ್ಟ್ ತೊಗೊಳಕೇನು ಬ್ಯಾಡ ಅಂತೀವನ? ಏನು ಒಂದೆರಡು ಓಡಾಡಿ ಒಂದೆರಡು ಮುಸುರಿ ಕಸ ಅಂದ್ರೆ ಏನು ದೊಡ್ಡ ತಪ್ಪಂತಾನೆ? ಅತ್ತಿಯರ ಮುಸುರಿ ಕಸ ಮಾಡಕ್ಕೇನಿಲ್ರಿ, ಸಣ್ಣ ಮನಿ ಸಣ್ಣದು ಎಲ್ಲ ಆಗಿತ್ತಂದಿದ್ದರಿ. ಸ್ವಲ್ಪ ಮುಸುರಿ ಆಗಿದ್ರ ನಾನು ಹೂ ಅಂತಿದ್ದೀನಿ ರೀ. ಒಂದು ಹೊತ್ತಿಗೆ ಎಷ್ಟು ಮುಸುರಿ ಬರ್ತಾವ್ರಿ ನಮ್ಮ ಮನ್ಯಾಗ. ಒಂದು ಸ್ಪೂನು ಉಪ್ಪಿನಕಾಯಿ ತೊಗೊಂಡ್ರಿ ಇನ್ನೊಂದು ಸ್ಪೂನ್ ಉಪ್ಪಿಗೆ ತಗೋತಾರ್ರಿ, ಅದನ್ನ ವಾಪಸ್ ಬೆಳಗಕ್ಕೆ ಇಡ್ತಾರ. ಪ್ರತಿಯೊಂದು ಬೆಳಗದು ಅಂದ್ರೆ ನನಗಾಗಲ್ರಿ ಅತ್ತಿಯರ. ಅದ್ರಾಗ ಈಗ ಅವ್ರು ಅಮೇರಿಕಾದಾಗ ಹಾಕಿರ್ತಾರಲ್ರಿ ದೊಡ್ಡಕ್ಕ, ಅವ್ರ ಮಗ ಬಂದಾನ್ರಿ, ಅವ ಅಂತರು ಬಿಡ್ರಿ ಪ್ರತಿ ಸಾರಿಗೂ ಒಂದೇನ್ರ ತಗೊಂಡು ಇಲ್ಲ ಆಟ ಆಡಕ್ಕಾರ ತಗೋತಾನ. ಅವೆಲ್ಲ ಹೊಲಿಸಕ್ಕೋ ಮತ್ತು ತೊಳಿಯಬೇಕು ತಿಕ್ಕಬೇಕು. ಮತ್ತು ನನಗಾಗಲ್ರಿ ಅತ್ತಿಯರ ಕರೆನ. ನಮ್ಮ ಮನೆಗೆ ಬಂದಾಗಿದ್ದಾನು ನಾವು ಯಾರ್ಯಾರನ್ನೂ ನಮ್ಗೆ ಆಗಲ್ಲ, ನಮ್ಗೆ ಆರಾಮಿಲ್ಲ ಅಂದ್ರೆ ಮಾತ್ರ ಆಳಿಟ್ಟಿ ನಾನು. ಹೊರಗಲು ಮಾಡೋದು ಕಷ್ಟ, ನಿನ್ನಂಗೆ ಎಲ್ಲದಕ್ಕೂ ಆಳಿಟ್ಟಿಲ್ಲ. ಆತು ಆಕಿ ಹೇಳೀನಿ, ಸರೋಜಾಗ ಬರ್ತಾಳ, ಮುಸುರಿ ತೊಳಿತಾಳ, ಹೊರಗೆ ತಿಕ್ಕಿ ತೊಳೆದಿಡ್ತಾಳ, ಇನ್ನೊಂದಿಷ್ಟು ನೀರು ಹಾಕಿ ನೀ ತೊಳ್ಕೊಂಡು ತೊಗೊಂಬರ್ಬೇಕು. ಬಟ್ಟೆ ಒಗಿತಾಳ, ಬಟ್ಟೆ ಒಗೆದು ಹಿಂಡಿಡ್ತಾಳ. ಅದಕ್ಕೆ ನೀನು ಏನಿಲ್ಲ ವಾಪಸ್ ಹಿಂಡಿಟ್ಟಿದ್ದೆ ಇನ್ನೊಮ್ಮೆ ಹಿಂಡ್ಬೇಕನ್ರಿ. ಮತ್ತು ನಾನು ಎಲ್ಲ ಮಾಡ್ತೀನಿ ಬಿಡ್ರಿ, 2 ಸರಿ ಮಾಡೋದೇನೈತಿ. ಏನು ಬೇಡ, ಒಣ ಹಾಕ್ತಾಳ, ನೀ ತಂದು ಒಳಗಿಟ್ಗ, ಅದನ್ನು ಹೇಳಕ್ಕೆ ಬಂದೆ ನೋಡು. ನನಗೆ ಕೆಲಸದಾರ ಮಾಡೋ ಕೆಲಸ ಇಷ್ಟ ಆಗೋದಿಲ್ಲ. ನಾನೇನು ಅವ್ರು ಮಾಡಲಿ ಇವ್ರು ಮಾಡಲಿ ಅಂತಂದು ಏನು ನನಗೇನು ಅಂತಾರೆ ಇಂತಾರೆ ಅಂತ ಏನಿಲ್ಲ. ಯಾರ ಬಂದು ಮಾಡಲಿ ಆದ್ರೆ ಕ್ಲೀನ್ ಮಾಡಬೇಕು, ನೀಟ್ನೆಸ್ ಇರಬೇಕು. ನಮ್ಮನೆ ನೋಡಿ ಹೆಂಗೈತಿ, ಕನ್ನಡ ಇದ್ದಂಗೆ ಇರಬೇಕು. ಅವ ಕೆಲಸದವ್ರಿಗೆ ಹೇಳಿದ್ರೆ ಮಾಡ್ತಾರೆ ಬಿಡವ. ಹೆಂಗೂ ಈ ಗಂಗವಕ್ಕ ಬರ್ತಾರ, ಅವ್ರು ಬಂದೆಲ್ಲ ಅಡುಗೆ ಮಾಡ್ತಾರ. ಒಂದಿಷ್ಟು ದಿನ ಅಷ್ಟೇ ಅಲ್ಲ, ಆಮೇಲೆ ಬೇಕಾದ್ರೆ ನಿಹಾರಿಕಾ ಮಾಡ್ತಾಳ, ಏನಾಗಲ್ಲ. ನೀ ಎದಿಲ್ಲಪ್ಪ ಹೆಂಡತಿ ಲಾಲ್ಯ, ನಿನ್ನಂತಾವ್ ಇದ್ನಂದ್ರೆ ಏನಿಲ್ಲ ನಮ್ಮ ಹಣೆ ಬರ. ಅಜ್ಜಿ ಓನಪ್ಪ ಬಂಗಾಲ್ ಖುಷು ಓನ್ ಬೇಕು ನಮ್ಮ ಪುಟ್ಟಣ್ಣಗ. ಅಜ್ಜಿ ಅವನ ಮಾಗಿ. ನನಗಷ್ಟು ಫಾಸ್ಟ್ ಇಂಗ್ಲೀಷ್ ಬರಲ್ಲಪ್ಪ. ನಂಗೆ ಮ್ಯಾಗಿ ತಿನ್ಬೇಕು. ಓ ಪುಟ್ಟಣ್ಣ ಮ್ಯಾಗಿ ಬೇಕಾ? ಸರಿ ನಿಹಾರಿಕಾ ಹೋಗು, ಚಂದಾಗ ಅದು ಮ್ಯಾಗಿ ಮಸಾಲೆ ಹಾಕಿ ಮತ್ತೇನು ಹಸಿಮಿಶಿಗೆ ಏನು ಹಾಕ್ಬೇಡ. ಆ ಪೆರಿ ಪೆರಿ ಇರ್ತಾವೆ ನೋಡು, ಅದನ್ನು ಹಾಕಿ ನೀಟಾಗಿ ಮಾಡು ಮ್ಯಾಗಿನ. ಹೋಗು. ಅಯ್ಯೋ ಪುಟ್ಟ, ಮ್ಯಾಗಿ ಎಲ್ಲ ತಿನ್ಬಾರ್ದಪ್ಪ, ಆ ಹೊಟ್ಟೆ ಒಳಗೆ ಊತ ಬಂದ್ಬಿಡುತ್ತೆ ನೋಡು. ಯಾರು ಹೇಳಿದ್ದು ಆಂಟಿ ನಿಮಗೆ? ಯಾರು ಹೇಳಿದ್ದು ಹೇಳಿ? ಏನೂ ಆಗಲ್ಲ ಮ್ಯಾಗಿ ತಿಂದರೆ. ನಿನಗೆ ಮಾಡೋಕ್ಕಾಗಲ್ಲನೇ ಹೇಳು, ನಾ ಮಾಡ್ತೀನಿ. ಆ ಸಣ್ಣ ಹುಡುಗನ ಮ್ಯಾಗಿ ಮಾಡ್ಕೊಡೋಕ್ಕಾಗಲ್ಲ ನಿನಗೆ? ಹೂರಿ ಎತ್ತೀರ ಮಾಡ್ತೀನಿ ರೀ. ಮಾವ ಕಾರ್ಟೂನ್ ಚಾನಲ್ ರೀಚಾರ್ಜ್ ಮಾಡಿಸಿ ಮಾವ, ನಂಗೆ ಕಾರ್ಟೂನ್ ನೋಡ್ಬೇಕಾಗಿತ್ತು. ಸರಿ ಆಯ್ತು, ಕುತ್ಕೋ ಮಾಡಿಸ್ತೀನಿ. ಈಗೇ ಮಾಡಿಬಿಡ್ತೀನಿ, ನಾನು ನನ್ನ ಫೋನಿಂದ ಮಾಡ್ತೀನಿ. ಅವನ್ನ ಒಂಚೂರು ಹೊರಗೆ ಕರ್ಕೊಂಡು ಹೋಗು ಕಾರ್ನಾಗ. ಅಲ್ಲಿ ಅಮೂಲ್ ಐಸ್ ಕ್ರೀಮ್ ಮಾರ್ತಾರೆ ನೋಡು, ಅಲ್ಲಿ ಹೋಗಿ ಒಂದಿಷ್ಟು ಅಮೂಲ್ ಐಸ್ ಕ್ರೀಮ್ಸು, ಆಮೇಲೆ ಒಂದಿಷ್ಟು ಚಿಪ್ಸು ಏನರ ಸ್ನ್ಯಾಕ್ಸು ಕೊಡ್ಸ್ಕೊಂಬಾ. ಮನ್ಯಾಗ ಏನೇನೂ ಇಲ್ಲ, ನಿನಗಂಕರು ಏನೂ ಗೊತ್ತಿಲ್ಲ. ಮನ್ಯಾಗ ಸಣ್ಣ ಮಕ್ಕಳಿದ್ರೆ ಒಂದು ಚಿಪ್ಸ್ ತರಬೇಕು ಅದು ಇದು ಅಂತ ಏನೂ ನಿನಗೆ ಗೊತ್ತಾಗೋದಿಲ್ಲ. ಹೋಗು ಕರ್ಕೊಂಡು ಹೋಗು ಅವನ್ನ ಪಟ್ಟನ. ಅಲ್ಲವಾ ಫಾರಿನ್ ಹುಡುಗ ಅವ ಇಲ್ಲಿವೆಲ್ಲ ಏನು ತಿನ್ನಕ್ಕೆ ಇಷ್ಟಪಡಲ್ಲ. ನಾರ್ಮಲ್ ಐಸ್ ಕ್ರೀಮ್ ಚೆನ್ನಾಗಿಲ್ಲ, ಚಲೋ ಇಲ್ಲ, ಚೆನ್ನಾಗಿಲ್ಲ, ನಂಗೆ ಬೇಡ ಅಂತಾನ. ದಾಣಿ ಕೊಟ್ರೆ ಬೇಡ ಅಂತಾನ, ಮಂಡಕ್ಕಿ ಕೊಟ್ರೆ ಬೇಡ ಅಂತಾನ. ಪಿಜ್ಜಾ ಬೇಕು, ಬರ್ಗರ್ ಬೇಕಂದ್ರೆ ಗಂಗಾವತಿಗೆ ಹೋಗ್ಬೇಕು, ಇಲ್ಲ ಕೊಪ್ಪಳ ಹೋಗ್ಬೇಕು, ಇಲ್ಲ ಹೊಸಪೇಟೆಗೆ ಹೋಗ್ಬೇಕು. ಕೊಪ್ಪಳದಾಗ ಡಾಮಿನೋಸ್ ಇಲ್ಲ, ಅದು ಡಾಮಿನೋಸೇ ಬೇಕು, ಪಿಜ್ಜಾ ಹಟ್ಟಿಂದಾನೇ ಬೇಕು ಅಂದ್ರೆ ನಾ ಎಲ್ಲಿ ಕರ್ಕೊಂಡು ಓಡಾಡಲಿ? ಡಾಮಿನೋಸ್ ಪಿಜ್ಜಾಸ್ ಆರ್ ಬೆಸ್ಟ್ ಮಾವಾ. ಕರ್ಕೊಂಡು ಹೋಗು, ನಿಮ್ಮ ಅಕ್ಕನ ಮಗ. ಅಷ್ಟು ಮಾಡೋಕ್ಕಾಗಲ್ಲ. ನಮ್ಮ ಮನ್ಯಾಗ ಏನು ಕೂಸ ಕುನ್ಯ ಇರೋದೊಂದು ಹುಡುಗ, ಅದು ಒಂದು ಬಂದೈತೆ ಒಂದಿಷ್ಟು ದಿನ ಇರಕಂತಂದು, ಅದಕ್ಕೊಂದಿಟ್ಟು ನೆಮ್ಮದಿ ಇಲ್ಲನ. ಕರ್ಕೊಂಡು ಹೋಗಿ ಏನಾತ? ಈಗ ನೀನು ಹೆಂಡತಿ ಕರ್ಕೊಂಡು ಪಾನಿಪುರಿ ತಿನ್ಸನ್ನ,
ಅವ ಮುಂಜಾನೆ ಯಾರವೋ ಪಿಜ್ಜಾ ತಿನ್ನಿಸ್ತಾರ. ಅಯ್ಯೋ ಮಾವ, ಅಮೇರಿಕಾದಾಗ ನಾವು ಪಿಜ್ಜಾನ ತಿನ್ನೋದು, ಬರ್ಗರ ತಿನ್ನೋದು, ಅದಲ್ಲಿ ಲಂಚು. ನಮಗೆ ನಡೀತೈತೆ, ಬಾ ಹೋಗೋಣ. ಅಲ್ಲಿಗೆ ಹೋಗತ್ತೆ 12:30 ಆಗ್ಬಿಡ್ತೈತಿ, ಹಾಸ್ಪಿಟಲ್ಗೆ ಹೋಗತ್ತೆ. ತಿನ್ಬರೋಣ ಬಾ ಮಾವ. ಸರಿ ನಡಿ. ಅದೃಷ್ಟವಂತ. ಚಂದ ಕರ್ಕೊಂಡೋಗಿ ಹುಷಾರ ಕರ್ಕೊಂಬಾ. ಹಾಂ ನಿಹಾರಿಕಾ ಹೇಳ್ರಿ. ಹೊಸಪೇಟೆಗೆ ಹೊಂಟಿವಿ, ಮತ್ತೆ ಏನಾರ ತರಬೇಕೇನು? ಪಿಜ್ಜಾ ತಿಂತಾನಂತ, ನಿಂಗೂ ಪಿಜ್ಜಾ ಏನಾರ? ಬೇಡಪ್ಪ, ಇಲ್ಲಿಗೆ ಬರತ್ಲೆ ಪಿಜ್ಜಾ ಎಲ್ಲ ಗಟ್ಟಿ ಆದಂಗೆ ಆಗ್ಬಿಡ್ತೈತೆ ಆರಿ. ಮತ್ತೆ ಇಲ್ಲಿ ಮೈಕ್ರೋವೇವ್ ಇಲ್ಲ, ಓವನ್ನು ಇಲ್ಲ, ಸರಿ ಹೋಗಲ್ಲ ಬಿಸಿ ಮಾಡ್ಕೊಳಕ್ಕೆ. ನನಗೇನಂದ್ರೆ ಒಂದಿಷ್ಟು ಕಾಸ್ಮೆಟಿಕ್ಸ್ ಬೇಕಾಗಿತ್ತು, ಅದು ತಂದುಬಿಡ್ತೀರೇನು? ಒಂದು ಸನ್ಸ್ಕ್ರೀನು ಮತ್ತು ಮಾಯ್ಶ್ಚರೈಸರು. ನಿಮಗೆ ಮೆಸೇಜ್ ಮಾಡ್ತೀನಿ ಯಾವುದು ಅಂತೇಳಿ ಫೋಟೋ. ಸರಿ ಆಯಿತು, ಬರಲಾ? ಹ್ಞೂ ರೀ, ಹೋಗಿ ಬರ್ರಿ, ಬಾಯ್. ಹಂಗೆ ನೋಡು, ರೇಷನ್ ಏನಾರ ಬೇಕೇನ? ಮತ್ತೆ ಬೇಡಪ್ಪ, ಲಾಸ್ಟ್ ಟೈಮು ಬ್ಯಾಳೆ ಖಾಲಿ ಆಗ್ಯಾವಂತ ನೀವೆಲ್ಲ ಬ್ಯಾಳೆ ತಂದ್ರಿ. ಬ್ಯಾಳೆ ಹಂಗದವು. ಮತ್ತು ಮಗಳ ಮನೆ ಮಾದೇವಕ್ಕರಿಗೆ ಕೊಟ್ಟೆ, ತೊಗೊಂಬಿಡ್ರಿ ನೀವು ಉಪಯೋಗ ಮಾಡಿರಿ ಅಂತಂದು. ಮಾವರಿಗೆ ಇಷ್ಟ ಆಗಲ್ಲ ನೀವು ಸಿಕ್ಕ ಬ್ಯಾಳೆ ತಂದ್ರೆ, ಮತ್ತು ಸುಮ್ಮನೆ ರೊಕ್ಕನೂ ವೇಸ್ಟ್. ಅದು ನಿಜ ಬಿಡು, ಆ ರೇಷನಿಂದೆಲ್ಲ ಅಪ್ಪನೇ ನೋಡ್ಕೊಳ್ಳಿ. ಸರಿ ಬರ್ತೀವಿ. ಬರ್ತಾ ಬೇಕಾದ್ರೆ ಐಸ್ ಕ್ರೀಮ್ ತೊಗೊಂಬರ್ರಿ. ಅಮೂಲ್ ಒಳಗೆ ಫ್ಯಾಮ್ಲಿ ಪ್ಯಾಕ್ ಬರುತ್ತಲ್ಲ. ಸರಿ ಓಕೆ. ನಡಿಯಪ್ಪ ಮನ್ಮತ. ಯಾರ ನಿನ್ನ ತತ್ನ ಬಿಳಿ ಜಿರಳಿ ಅಂತವ? ನಡಿ, ಬಿಳಿ ಜೋಡಿಗೆ ಮಸಡಿ ಅವನ, ನಡಿ. ಅಪ್ಪ ನಿಜವಾಗ್ಲೂ ಸೌಜು, 1 ನಿಮಿಷ ಯಾಮಾರಿದ್ರ ನಾನು ನನ್ನ ಮಗನ ಕಳ್ಕೊತಿದ್ದೆ, ನೀನು ನನ್ನ ಗಂಡನ ಕಳ್ಕೊತಿದ್ದೆ. ಮೂರಿ ಅತ್ತಿಯರ, ನಾನು ಇನ್ಮೇಲೆ ಆ ಥರ ಮಾಡಲ್ಲ. ನಾನೆಲ್ಲ ಅರ್ಥ ಮಾಡ್ಕೋತಿದ್ದೆ. ನಾನು ಯಾಕಾರ ಇವ್ರ ಮೇಲೆ ಆ ಥರ ಮಾತಾಡಿದ್ನೇನೋ ಅನಿಸ್ಬಿಡ್ತು ನನಗೂ. ಅದಕ್ಕವ ಹೇಳೋದು. ಅದಕ್ಕೆ ಹೊರಗೆ ಪ್ರಪಂಚ ನಾವು ಹೆಂಗೈತಿ ಅಂತ ಗೆಸ್ ಮಾಡೋಕ್ಕಾಗಲ್ಲ. ನಾವು ಒಳ್ಳೆಯವ್ರು ಅಂದ್ಕೊಂಡಿರ್ತೀವಿ, ಅವ್ರು ಕೆಟ್ಟರಾಗಿರ್ತಾರೆ. ನಾವು ಕೆಟ್ಟವ್ರು ಅಂದ್ಕೊಂಡಿರ್ತೀವಿ, ಒಳ್ಳೆಯರಾಗಿರ್ತಾರೆ. ಅವಕಾಶಕ್ಕೆ ಎಲ್ಲರೂ ಕಾಯ್ತಿರ್ತಾರೆ. ಎಲ್ಲರೂ ಅಂತಲ್ಲ, ಕಾಯ್ತಿರ್ತಾರೆ. ನಾವು ನಮ್ಮ ವಸ್ತುನ ನಾವು ಜೋಪಾನ ಮಾಡ್ಕೋಬೇಕನ್ನೋದು ನನಗೂ ಇವಾಗ ಗೊತ್ತಾಯ್ತು. ಸ್ಪೆಷಲಿ ನೀನವ, ಅದ್ರಾಗ ನನ್ನ ಮಗ ಚಂದದನ, ತೆಳ್ಳಗ ಬೆಳ್ಳಗ, ಡಾಕ್ಟರ್ ಬೇರೆ. ಅತ್ತಿ, ಈಗಿನ ಹುಡುಗಿಯರು ಸ್ಮಾರ್ಟ್ ಇರ್ತಾರತ್ತಿ, ಯಾರೂ ಆ ಥರ ಬೇಳಲ್ಲ. ನೋಡಿ ವಿಚಾರ ಮಾಡಿ ಅವ್ರ ಜೀವನದವರೆಲ್ಲ ನಿರ್ಧಾರ ಮಾಡ್ತಾರೆ. ಆದ್ರೆ ನಂಗೆ ಗೊತ್ತಿಲ್ಲ ಅವ್ರು ಯಾಕೆ ಆ ಥರ ಮಾಡಿದ್ರು ಅಂತ. ಪಾಪ ಅವ್ರಿಗೂ ಏನೋ ಒಂದು ಇರುತ್ತಲ್ಲ, ಅಂದ್ರೆ ತಪ್ಪು ಮಾಡೋರಲ್ಲ ಒಳ್ಳೆ ಇಂಟೆನ್ಷನಲ್ಲೇ ತಪ್ಪು ಮಾಡ್ತಾರ, ಅಥವಾ ಅವ್ರಿಗೇನೋ ಕಷ್ಟ ಆಗಿ ತಪ್ಪು ಮಾಡ್ತಾರ ಅಂತಲೂ ಹೇಳಕತ್ತಿಲ್ಲ ನಾನು. ಅದು ಏನಿರ್ಬೋದು, ಯಾಕೆ ಆ ಕೆತ್ರ ಮಾತಾಡ್ಬೇಕಷ್ಟ. ಯವ್ವ ಬೇಡ ಅಂತಾರ ಸವಾಸನ ನಮಗೆ ಬೇಡ. ನಾ ಹೇಳ್ತೀನಿ ಕೇಳು, ನೀನೇನು ದೊಡ್ಡ ತ್ಯಾಗಮಯಿ ಸೌಜನ್ಯ ಆಗೋದು ಬೇಕಾಗಿಲ್ಲ. ನನ್ನ ಸೊಸಿ ಸೌಜನ್ಯ ಆದ್ರೆ ಸಾಕು. ನನ್ನ ಮಗನ ಚಂದಾಗಿ ನೋಡ್ಕೊಂಡು, ನನ್ನ ಮನೆ ಚಂದಾಗಿ ನೋಡ್ಕೊಂಡು ಹೋಗು, ಅಷ್ಟ ಸಾಕು. ಮತ್ತೇನ ಅಂತಾರಲ್ಲ, ಅದೆಲ್ಲ ಈ 108 ತಲೆ ಕೆಡ್ಸ್ಕೊಬೇಡ ತಂಗಿ ಹೇಳಿ ನೋಡಿ. ನಾನು ನಿನ್ನ ಗಂಡ ಕೇಳಿಲ್ಲ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡಿಸ್ಕೊ ಅಂತಂದು. ಮಿನಿಮಮ್ 1 ತಿಂಗಳು ಬೇಕು ಅಂದ್ರತ್ತಿ. ಒಂದು ಕಣ್ಣಿಟ್ಟಿರು, ಫೋನು ಗೀನು ಅವಾಗ ಒಂಚೂರು ನೋಡ್ತಿರು. ಅತ್ತಿ ಗೊತ್ತಾದ್ರೆ ಮಾವಾಗ ತಪ್ಪಿಲ್ಲವ, ತಪ್ಪಿಲ್ಲ. ನಮ್ಮ ವಸ್ತು ಎಲ್ಲೂ ದಾರಿ ತಪ್ಪಬಾರ್ದು. ನಮ್ಮ ವಸ್ತು ನಮ್ಮ ಮನೆಯಾಗ ಇರಬೇಕು, ನಮ್ಮ ಮನಸ್ಸಿನಾಗ ಇರಬೇಕು ಅಂದ್ರೆ ಒಂದೀಟ್ ಅನುಮಾನ ಪಡೋದ್ರೆ ತಪ್ಪಿಲ್ಲ. ಪೂರ ಅನುಮಾನ ಇರಬಾರ್ದು, ಅದು ಅವಾಗ ಸಂಸಾರ ಆಗಲ್ಲ, ನರ್ಕ ಆಗ್ಬಿಡ್ತೈತಿ. ಈಗ ಈ ಥರ ಹಿಂಟ್ ಅವನ ಕೊಟ್ಟಾನ, ಬಟ್ ಅವನಿಗೂ ಗೊತ್ತಾಗೈತಲ್ಲ ಅದು ತಪ್ಪು, ನಾ ಮಾಡಬಾರ್ದು ಅಂಥೇಳಿ. ಇವರು ಡಾಕ್ಟ್ರಲ್ಲ ಒಂಚೂರು ಸಲಿಗೆಯಿಂದ ಮಾತಾಡ್ತಾರೆ. ಪಾಪ ಆಕಿಗೆ ಎಲ್ಲಿ ಇವ ಪ್ರೀತಿ ಮಾಡ್ತಾನೆ ಅನ್ನಿಸ್ತೋ, ಕಾಳಜಿ ತೋರಿಸ್ತಾನೆ ಅನ್ನಿಸ್ತೋ ಗೊತ್ತಿಲ್ಲ. ಮತ್ತು ಇವ್ರು ಡಾಕ್ಟ್ರ್ ಅಂದ್ರೆ ಹಂಗಲ್ಲ, ಕಾಳಜಿಯಿಂದ ಮಾತಾಡ್ತಾರೆ. ಇವಂಗೂ ಎಲ್ಲಿ ಆಕಿ ನರ್ಸ್ ಅಂತಂದು ಕಾಳಜಿ ಮಾಡಿ ಮಾತಾಡ್ತಾಳೆ. ಆಕಿನ್ನು ಇವಂಗೆಲ್ಲಿ ಹಂಗೆ ಅನ್ನಿಸ್ತೋ ಏನು ಅನ್ನಿಸ್ತೋ ದೇವ್ರಿಗೆ ಗೊತ್ತು. ಎಲ್ಲರೂ ಇರಲ್ಲ. ಈಗ ಎಲ್ಲ ಅವ್ರ ಸಂಸಾರಕ್ಕೋಸ್ಕರ ಪಾಪ ಕಷ್ಟಪಟ್ಟು ದುಡಿಯಕ್ಕೆ ಬಂದಿರ್ತಾರೆ. ಸಿಸ್ಟ್ರುಗಳು, ನರ್ಸ್ಗಳು ಅವರು ಭಾಳ ಇರ್ತಾವೆ ತೊಂದ್ರಿ. ಎಲ್ಲೇ ಇದು ಒಂದು ಬಂದೈತಿ ಬಿಡು. ಸ್ವಲ್ಪರಾಗ ಎಲ್ಲ ಮುಗಿತಲ್ಲ, ದೇವ್ರ ದೊಡ್ಡವ. ಊರಿ ಎತ್ತೀರ, ನನಗೂ ಅದ ಖುಷಿ ಆಯ್ತು. ನಿನ್ನೆ ಹೊರಗೆ ಹೋಗಿ ಊಟ ಮಾಡ್ಕೊಂಡು ಸುತ್ತಾಡ್ಕೊಂಡು ಬಂದಿದ್ದಂತೂ ಇನ್ನೂ ಖುಷಿ ಆಯ್ತು. ಇವರು ಪ್ರಾಮಿಸ್ ಮಾಡ್ಯಾರ್ರಿ, ಇನ್ಮೇಲೆ ನಾನು ಮನಿನೂ ನೆಗ್ಲೆಕ್ಟ್ ಮಾಡಲ್ಲ, ನಿನ್ನೂ ನೆಗ್ಲೆಕ್ಟ್ ಮಾಡಲ್ಲ. ಅವ್ವ ಅಪ್ಪ ನೀನು ಅಮ್ಮ ಎಲ್ಲರೂ ನೋಡ್ಕೋತೀನಿ. ನನ್ನ ಎಷ್ಟೇ ವರ್ಕ್ ಪ್ರೆಷರ್ ಇದ್ರೂ ನಾನು ಇನ್ಮೇಲೆ ಸ್ವಲ್ಪ ಅದನ್ನಲ್ಲೇ ಬಿಟ್ಟು ಬರ್ತೀನಿ ಅಂತ ಇವರು ಅಂದಾರಿ. ನಾನು ಹೇಳೀನಿ, ನಾನು ಅನುಮಾನ ಪಡಲ್ಲ, ನಾನು ನನ್ನ ಜೊತೆಗಿರಲಿ ಅಂತ ಆಸೆ ಪಡಲ್ಲ. ನೀವು ಪಬ್ಲಿಕ್ಕಿಗೆ ಸೇವೆ ಮಾಡೋಕ್ಕಂತಿದ್ದೀರಿ, ನಾನು ಅರ್ಥ ಮಾಡ್ಕೋತೀನಿ ಅಂತ ಹೇಳೀನಿ ರೀ. ನಿಜವಾಗ್ಲೂ ಇದು ಕತ್ತಿ ಬೇರೆನೇ ಇತ್ತು. ಲೈಕ್ ಮಾಡಲಿಲ್ಲ ನೀವು ಯಾರು, ಅದಕ್ಕೋಸ್ಕರ ಚೇಂಜ್ ಮಾಡೀನಿ. ಇನ್ಮೇಲೆ ಹೊಸದೇನಾದ್ರು ತೊಗೊಂಡು ಬರ್ತೀನಿ. ಆತ್ರಿ, ಧನ್ಯವಾದಗಳು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಹಂಗೆ ಲೈಕು ಶೇರು ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು, ಬಾಯ್.